ನಮಸ್ಕಾರ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿದೆ. ಅದರ ಜೊತೆಗೆ ರಾಜ್ಯದ 2 ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ, ಬಾಗಲಕೋಟೆ 2 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಅವರು ಗೆದ್ದಿದ್ದಾರೆ, ಶ್ರೀನಿವಾಸ ದಾಸಕರಿಯಪ್ಪ ಅವರು ಸೋತಿದ್ದಾರೆ. ಬಹಳ ಜಿದ್ದಾಜಿದ್ದಿನಿಂದ ಕೂಡಿದ್ದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಹಿಂದೆ ಹೋಗಿ ನೋಡೋದಾದ್ರೆ, ಇವತ್ತಿನವರೆಗೂ ಕೂಡ, ಕಡೆಯ ಸುತ್ತಿನವರೆಗೂ ಕೂಡ ಬಹಳ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಟಿಕೆಟ್ ವಿಚಾರಕ್ಕೆ ಶುರುವಾಗಿದ್ದು, ಅದಾದ್ಮೇಲೆ ಇವತ್ತಿನವರೆಗೂ ಕೂಡ ಅಷ್ಟೇ ಕುತೂಹಲವನ್ನ ಇಟ್ಕೊಂಡಿದ್ದಂತಹ ಕ್ಷೇತ್ರ. ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದು ಕೂಗು ಕೇಳಿ ಬರುತ್ತೆ. ಒಂದು ಸಮುದಾಯದ ನಾಯಕರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಒತ್ತಾಯವನ್ನ ಮಾಡ್ತಾರೆ. ಅದೆಲ್ಲ ಆಗಿ ಟಿಕೆಟ್ ಗೊಂದಲ ಏನೆಲ್ಲ ಆಯ್ತು. ಒಂದಷ್ಟು ಜನ ನಾಯಕರ ತಲೆದಂಡವನ್ನೂ ಕೂಡ ಕಾಂಗ್ರೆಸ್ ಮಾಡುತ್ತೆ. ಜಮೀರ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅನ್ನುವ ಮಾತುಗಳು ಕೂಡ ಕೇಳಿಬರುತ್ತೆ, ತಲೆದಂಡ ಆಗಬೇಕು ಅಂತ. ಇದೆಲ್ಲವೂ ಕೂಡ ಸೃಷ್ಟಿಯಾಗಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಿಂದ. ಹಂಗೂ ಹಿಂಗೂ ಮಾಡಿ ಯಾರೆಷ್ಟೇ ಒತ್ತಡವನ್ನ ಹಾಕ್ಲಿ, ಯಾರೆಷ್ಟೇ ಏನೇ ಮಾಡಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ, ಇಲ್ಲ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಆರಂಭದಲ್ಲಿ ಅಂಚೆ ಮತದಾನದ ಮುಖಾಂತರ ಸಮರ್ಥ್ ಅವರು ಗೆಲುವಿನ ಓಟವನ್ನ ಶುರು ಮಾಡ್ತಾರೆ. ಮೊದಲನೇ ರೌಂಡು, 2ನೇ ರೌಂಡಲ್ಲಿ ಗೆಲುವಿನ ಅಂತರವನ್ನ ಕಾಯ್ದುಕೊಳ್ತಾರೆ. ಮಧ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆಯಲ್ಲಿರ್ತಾರೆ, ಸಮರ್ಥ್ ಅವರು ಹಿನ್ನಡೆಯಲ್ಲಿರ್ತಾರೆ. ಅದಾದ್ಮೇಲೆ ಹೋಗ್ತಾ 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 8,000 ಮುನ್ನಡೆಯಲ್ಲಿದ್ದಂತಹ ಸಮರ್ಥ್ ಅವರು 4,000, 2,000ಕ್ಕೆ ಬರ್ತಾರೆ. ಕೊನೆಗೆ ಸುಮಾರು 5,000 ಮತಗಳ ಅಂತರದಿಂದ ಸಮರ್ಥ್ ಅವರು ಗೆದ್ದಿದ್ದಾರೆ. ಚುನಾವಣಾಧಿಕಾರಿಗಳು ಘೋಷಣೆ ಒಂದೇ ಮಾಡೋದು ಬಾಕಿ ಇರೋದು. ನೋಡಿ ಎಷ್ಟರ ಮಟ್ಟಿಗೆ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತು ಅಂತ ಹೇಳಿದ್ರೆ, ಮೊದಲಿಗೆ ಒಂದಷ್ಟು ಜನ ಯಾವ ರೀತಿ ಅನಲೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಸ್ಲಿಮರು ಕೈ ಕೊಡ್ತಾರೆ ದಾವಣಗೆರೆ ದಕ್ಷಿಣದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಬೆಳಗ್ಗೆ ತಾನೇ ಹೇಳ್ತಾರೆ, ಬಾಗಲಕೋಟೆಯಲ್ಲಿ 100ಕ್ಕೆ 100% ನಾವೇ ಗೆಲ್ತೀವಿ, ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಾವೇ ಗೆಲ್ತೀವಿ. ಆದರೆ ಕಳೆದ ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ತೆಗೆದುಕೊಂಡಂತಹ ಅಷ್ಟೂ ಮತಗಳನ್ನ ಅವರ ಮೊಮ್ಮಗ ಸಮರ್ಥ್ ಅವರು ತೆಗೆದುಕೊಳ್ಳೋಕೆ ಆಗಲಿಲ್ಲ ಅಂತ ಅಂದ್ರೂ ಕೂಡ ಗೆಲುವಿನ ಅಂತರ ಕಡಿಮೆಯಾಗುತ್ತೆ. ಆದರೆ ಗೆಲುವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೈ ತಪ್ಪು ಹೋಗೋದಿಲ್ಲ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದು ಈಗ ನಿಜವಾಗಿದೆ. ಕಡೆಯವರೆಗೂ ಕೂಡ ನಮಗೂ ಬಹಳಷ್ಟು ಕುತೂಹಲ ಇದ್ದಂತಹ ಕ್ಷೇತ್ರ. ಪಂಚರಾಜ್ಯಗಳ ಚುನಾವಣೆಗಿಂತನೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದಂತಹ ಕ್ಷೇತ್ರ ಇಷ್ಟು ದಿನಗಳವರೆಗೆ. ಇಲ್ಲಿಯವರೆಗೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಸುಮಾರು 88,000 ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರ. ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತಹ ವಿಚಾರ, ಅದರಿಂದ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವರು ಕಣದಿಂದ ಹಿಂದೆ ಸರಿತಾರೆ. SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಅಫ್ಸರ್ ಕೊಡ್ಲಿಪೇಟೆ ಅವರೇನು ಕಣದಲ್ಲಿದ್ರು ಅವರೇನು 2,000, 3,000 ಓಟ್ ತಗೊಂಡಿಲ್ಲ. ಸದ್ಯಕ್ಕೆ ಈಗ ಬರ್ತಾ ಇರುವಂತ ಮಾಹಿತಿ ಎಕ್ಸಾಕ್ಟ್ ಆಗಿ ಎಷ್ಟು ಮತಗಳು ಅನ್ನೋದು ಗೊತ್ತಿಲ್ಲ. ಅದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಕ್ಸಾಕ್ಟ್ ಒಂದು 18,000ಕ್ಕಿಂತ ಹೆಚ್ಚು ಮತಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಓಟ್ ಅಂತೂ ಡಿವೈಡ್ ಆಗಿದೆ. ಅದ್ರ ಜೊತೆಗೆ ಬರೀ ಅಫ್ಸರ್ ಕೊಡ್ಲಿಪೇಟೆ ಅಷ್ಟೇ ಅಲ್ಲ, ಮುಸ್ಲಿಂ ಅಭ್ಯರ್ಥಿಗಳು ಒಂದಷ್ಟು ಜನ ಕಣದಲ್ಲಿದ್ರು. ಮುಸ್ಲಿಂ ಅಭ್ಯರ್ಥಿಗಳು 11 ಜನ, ಅವರಿಗೂ ಕೂಡ ಓಟ್ ಡಿವೈಡ್ ಆಗಿದೆ. ಸೊ ಇದೆಲ್ಲ ಲೆಕ್ಕಾಚಾರ, ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳ, ಎಲ್ಲೋ ಒಂದು ಕಡೆ ಜಮೀರ್ ಅವರು ಬರ್ತಾರಲ್ಲ, ಅದು ಸಮರ್ಥ್ ಅವರಿಗೆ ಪ್ಲಸ್ ಆಯ್ತಾ ಅನ್ನೋದು ಕೂಡ ಇಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಕೇರಳದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಮೀರ್ ಅವರು ಬರದೇ ಇಲ್ಲ. ಜಮೀರ್ ಅವರು ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇರುತ್ತೆ. ಕೊನೆಗೆ ಸಿದ್ದರಾಮಯ್ಯ ಅವರು ಹಂಗೆ ಹಿಂಗೆ ಮಾಡಿ ಜಮೀರ್ ಅವರನ್ನ ಕರೆಸುವಲ್ಲಿ ಸಫಲರಾಗ್ತಾರೆ. ಜಮೀರ್ ಅವರು ಬಂದು ಇಬ್ರು SS ಮಲ್ಲಿಕಾರ್ಜುನ್ ಅವರು, ಜಮೀರ್ ಅವರು ಇಬ್ರು ಕೂಡ ತಪ್ಕೊಂಡು, ಜಮೀರ್ ಅವರಿಲ್ಲ, ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ,
ಸಮರ್ಥ್ ಅವರನ್ನ ಗೆಲ್ಲಿಸಿ ಅಂತ ಹೇಳ್ತಾರೆ, ರೋಡ್ ಶೋ ಕೂಡ ಮಾಡ್ತಾರೆ, ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ. ಅಂದ್ರೆ ಜಮೀರ್ ಅವರು ಬಂದ ಮೇಲೆ ಆ ಒಂದು ಇಷ್ಟೊಂದು ರೀತಿಯ ಗೆಲ್ಲೋದಕ್ಕೆ ಕಾರಣ ಆಗಿದೆ ಸಮರ್ಥ್ ಅವರು. ಯಾಕಂದ್ರೆ ಕಡಿಮೆ ಅಂತರದಲ್ಲೇ ಗೆಲುವು ಕಂಡಿರೋದು, ಬಹಳ ಜಿದ್ದಾಜಿದ್ದಿನ ಫೈಟು. ಬಿಜೆಪಿ ಕೂಡ ಅಷ್ಟೇನೆ ನೋಡಿ, ಶಾಮನೂರು ಶಿವಶಂಕರಪ್ಪ ಅವರು ಕಂಟಿನ್ಯೂಸ್ ಆಗಿ ಕ್ಷೇತ್ರ ವಿಭಜನೆಯಾದ ನಂತರ ಗೆದ್ಕೊಂಡು ಬಂದಿದ್ದು. ಇಳಿ ವಯಸ್ಸಲ್ಲೂ ಕೂಡ ಕ್ಷೇತ್ರ ಸಂಚಾರ ಮಾಡ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆ ದಕ್ಷಿಣ ವಿಭಜನೆಯಾದ ನಂತರ ಆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರನ್ನ ಪಕ್ಷಾತೀತವಾಗೂ ಕೂಡ ಅಷ್ಟು ವರ್ಚಸ್ಸನ್ನ ಇಟ್ಟಂತಹ ನಾಯಕರು. ಆದ್ರೆ ಅವರ ಮೊಮ್ಮಗನ ಗೆಲುವಿನ ಅಂತರ ಇದೆಯಲ್ಲ, ಅದೇನು ದೊಡ್ಡ ಮಟ್ಟದ ಗೆಲುವಿನ ಅಂತರ ಅಂತ ಹೇಳೋದಕ್ಕಾಗಲ್ಲ. ಕಡಿಮೆ ಗೆಲುವಿನ ಅಂತರದಲ್ಲೇ ಸಮರ್ಥ್ ಅವರು ಗೆದ್ದಿರೋದು. ಬಟ್ ಬಿಜೆಪಿ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಅವರ ಮಗ ಸಮರ್ಥ್ ಏನಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಕೂಡ ಸಮರ್ಥ್ ಅವರಿಗೆ ತುಂಬಾ ಸರಿಯಾಗಿ ಫೈಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿನ ಅಂತರ 26,000ಕ್ಕಿಂತ ಹೆಚ್ಚಿತ್ತು. ಆದ್ರೆ ಈ ಬಾರಿ ಸಮರ್ಥ್ ಅವರ ಗೆಲುವಿನ ಅಂತರ 5,000ಕ್ಕಿಂತ ಹೆಚ್ಚು. ಅಂದ್ರೆ 20,000 ಓಟು ಇಲ್ಲಿ ಬಿಜೆಪಿಗೆ ಹೋಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. 2028ಕ್ಕೆ ಬಿಜೆಪಿ ಏನ್ ಬೇಕಾದ್ರೂ ಮ್ಯಾಜಿಕ್ ಮಾಡಬಹುದು. ಇರುವಂತಹ ಕಡಿಮೆ ಟೈಮಲ್ಲೇ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಪ್ಲೇ ಮಾಡಿದೆ. ಬಟ್ 2 ಕ್ಷೇತ್ರವೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಈಗ ಹೇಳ್ತಾರೆ ಬಿಜೆಪಿಯವರು ಆಡಳಿತ ಪಕ್ಷ ಏನಿರುತ್ತೋ ಅದರ ಪರವೇ ಅಲೆ ಇರುತ್ತೆ, ಸೊ ಹಂಗಾಗಿ ಅಂತ ಹೇಳಿ. ಬಟ್ ಸೋತ ನಂತರ ಈ ರೀತಿಯ ಕಾರಣಗಳನ್ನ ಕೊಡೋದು ಅದು ಸರ್ವೇ ಸಾಮಾನ್ಯ, ಹೊಸದಾಗೇನಲ್ಲ. ಇವ್ರು ಕೇಳಿದ್ರು ಅದೇ ಕೊಡ್ತಾ ಇದ್ರು, ಇವ್ರು ಹೇಳಿದ್ರು ಕೂಡ ಅದೇ ಹೇಳಿಕೆಗಳು. ಒಟ್ಟಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರು ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರು. ಅತಿ ಕಿರಿಯ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಮರ್ಥ್ ಅವರು. ಒಂದಷ್ಟು ಅವಮಾನಗಳನ್ನ ಕೂಡ ಎದುರಿಸಿದ್ರು. ಮೊದಲ ಬಾರಿಯ ಚುನಾವಣೆಯಲ್ಲಿ ಒಂದಷ್ಟು ಜನ ಪ್ರಶ್ನೆ ಕೂಡ ಮಾಡ್ತಾರೆ, ಸಮರ್ಥ್ ಅವರಿಗೆ ಯಾವ ರೀತಿ ಸಮರ್ಥ ಇದೆ, ಅವರು ಸಮರ್ಥರಿದ್ದಾರಾ, ಏನು ಮಾನದಂಡ ಇದೆ ಚುನಾವಣೆಗೆ ನಿಲ್ಲೋದಕ್ಕೆ, ಕುಟುಂಬ ರಾಜಕೀಯವನ್ನ ಕೂಡ ಎಳ್ಕೊಂಡು ಬರ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲೇ ಎಲ್ಲ ಅವಮಾನಗಳನ್ನ ಅಪಮಾನಗಳನ್ನ ಸಹಿಸಿ ಸಮರ್ಥ್ ಅವರು ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಮುಂದಿನ ಚುನಾವಣೆಯ ಭವಿಷ್ಯ, ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆದಾಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಏನ್ ಪ್ಲಸ್ ಆಯ್ತು, ಏನ್ ಮೈನಸ್ ಆಯ್ತು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.